ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಅಶ್ವಿನಿ ವಿದ್ಯಾಲಯ ಡ್ರಾಯಿಂಗ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಕೂಡ ಆಸೆ ಕೂಡ ಎಲ್ಲ ಮಕ್ಕಳಿಗೂ ಡ್ರಾಯಿಂಗ್ನ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ ನಾನು ಸರಸ್ವತಿ ಡ್ರಾಯಿಂಗ್ನ ಎಲ್ಲ ಟೀಚ್ ಮಾಡ್ತೀನಿ. ಹಾಗಂದರೆ ತ್ರಿಬಲ್ ಎಕ್ಸಲ್ಲಿ ಹಂಗಂದ್ರೆ ನೀವು ಎಕ್ಸಾಂಪಲ್ಲು ನೀವು ಎಕ್ಸಾಮ್ ಟೈಮಲ್ಲಿ ಅಮ್ಮ ಸರಸ್ವತಿ ನಮಸ್ಕಾರ ಮಾಡ್ತೀರಾ, ನೀವೇ ಡ್ರಾಯಿಂಗ್ ಮಾಡಿ ಅಮ್ಮ ನಮಸ್ಕಾರ ಮಾಡ್ಬೋದು. ಆಮೇಲೆ ಎಕ್ಸಾಮ್ ಟೈಮಲ್ಲಿ ನೀವು ಬೋರ್ಡ್ಗೆಲ್ಲ ಡ್ರಾಯಿಂಗ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಈಸಿ ಮೆಥಡಲ್ಲಿ ಡ್ರಾಯಿಂಗ್ನ ಮಾಡೋಕ್ಕೆ ಹೇಳ್ಕೊಡ್ತೀನಿ ನಾನು. ಅದಕ್ಕೆ ಮುಂಚೆ ನಮ್ಮ ಶಿಷ್ಯಾದ ರಶೀದ್ ಬಂದು ನಾನು ಅವನಿಗೆ ಹೇಳ್ಕೊಡ್ತೀನಿ ಸರಸ್ವತಿನ ಹೆಂಗೆ ಮಾಡೋದು ಅಂತ. ಹೆಂಗಂದರೆ ತ್ರಿಬಲ್ ಎಕ್ಸ್ ಈಸಿ ಮೆಥಡಲ್ಲಿ ವೆರಿ ಸ್ಪೀಡಾಗಿ ಸರಸ್ವತಿನ ಮಾಡ್ಬಿಡ್ಬೋದು ನೀವು. ಸರಸ್ವತಿ ಮಾತ್ರ ಕೂಡ ಇಲ್ಲ, ಸರಸ್ವತಿ, ಮಹಾಲಕ್ಷ್ಮಿ, ದೇವರು ಯಾರ್ಯಾರು ಇದ್ದಾರೆ ಎಲ್ಲನೂ ಎಕ್ಸಿಂದ ನಾವು ತುಂಬ ಮಾಡ್ಬೋದು. ತ್ರಿಬಲ್ ಎಕ್ಸು, ಡಬಲ್ ಎಕ್ಸು, 1x ಇಂದ ನಾವು ಎಲ್ಲ ದೇವ್ರನ್ನ ಡ್ರಾಯಿಂಗ್ ಮಾಡ್ಬೋದು. ಅದಕ್ಕೆ ಮುಂಚೆ ಅಮ್ಮನ ಹಾಡು ಹೇಳ್ಕೊಡ್ತೀನಿ. ಅಮ್ಮ ಹೇಗೆಲ್ಲ ಇರ್ತಾರೆ, ಯಾವ್ದು ಇರ್ತಾರೆ ಅಂತ ಒಂದು ಸ್ಮಾಲ್ ಶಾರ್ಟ್ ಹಾಡು ಹಾಗೆ. सरस्वती माते, सरस्वती माते, वीणाधारिणी, 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 विद्याराणिनी, विद्याराणिनी, विद्यानिडम्म, विद्यानिडम्म, पुस्तकपाणिनी, पुस्तकपाणिनी, पुस्तकराणिनी, पुस्तकराणिनी, शारदे, शारदे, ब्रह्मणराणिनी, ब्रह्मणराणिनी, ब्रह्मणवाणिनी, ब्रह्मणवाणिनी, वीणाधारिणी, वीणाधारिणी, बिडिकमलदोले, कमलदोले, शारदे, शारदे, शृङ्गेरि माते शरणं, शृङ्गेरि माते शरणं, वीणाधारिणी, वीणाधारिणी, पुस्तकापाणिनी, पुस्तकपाणिनी, पुस्तकापाणिनी, पुस्तकपाणिनी, विद्यानिडम्म, विद्यानिडम्म, ताये शरणं, ताये शरणं, ब्रह्मलोकिनी, ब्रह्मलोकिनी, ब्रह्मणराणिनी, ब्रह्मणराणिनी, विद्याधराणिनी, विद्याधारिणी, शरणं, 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 ॐ शान्ति, ॐ शान्ति, 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 शान्तिः. शान्तिः. ನಾವು ತ್ರಿಬಲ್ ಎಕ್ಸ್ ಇಂದ ಡ್ರಾಯಿಂಗ್ ಮಾಡ್ಕೋಬಹುದು. ಹಂಗಂದ್ರೆ ಫಸ್ಟ್ ನಾವೇನು ಮಾಡಬೇಕು, 6 ಡಾಟ್ಸ್, ಲೆಫ್ಟ್ ಸೈಡ್ಗೆ 6 ಡಾಟ್ಸ್, ರೈಟ್ ಸೈಡ್ಗೆ 6 ಡಾಟ್ಸ್ನ ಇಟ್ಕೋಬೇಕು. ಈ ಥರ ಡಾರ್ಕ್ ಆಗಿ ಡಾಟ್ಸ್ ನೋಡ್ಕೊಳ್ಳಿ. ಇದು ತ್ರಿಬಲ್ ಎಕ್ಸ್ ಸರಸ್ವತಿ ಅಂತ ನಾವು ಮಾಡಕ್ಕೆ ಹೋಗ್ತೀವಿ. ತುಂಬ ಈಸಿ ಮೆಥಡಲ್ಲಿ. ಇದು ಸರಸ್ವತಿ ಅಂತ ಇಲ್ಲ, ಸರಸ್ವತಿ, ಮಹಾಲಕ್ಷ್ಮಿ, ಮಹಾವಿಷ್ಣು, ಮಹಾಶಿವ ಎಲ್ಲರಿಗೂ ನಾವು ಇದರಲ್ಲಿ ಈ ತ್ರಿಬಲ್ ಎಕ್ಸ್ ಇಂದ ನಾವು ಡ್ರಾಯಿಂಗ್ನ ಮಾಡ್ತೀವಿ. ನಾವು ಫಸ್ಟ್ ಬಂದು ನಿಮಗೆ ಸರಸ್ವತಿನ ಹೆಂಗೆ ಮಾಡ್ತೀವಿ ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಇದು ತ್ರಿಬಲ್ ಎಕ್ಸ್ ಡ್ರಾಯಿಂಗ್. ಈ ಥರ 6 ಡಾಟ್ಸ್, 6 + 6 12 ಡಾಟ್ಸ್. ಅಂದರೆ ರೈಟ್ ಸೈಡ್ಗೆ 6 ಡಾಟ್ಸ್, ಲೆಫ್ಟ್ ಸೈಡ್ಗೆ 12 ಡಾಟ್ಸ್ ಬರುತ್ತೆ. ಆಯಿತಾ? ಇವಾಗ ನಾನು ಈಸಿಯಾಗಿ ಟೀಚ್ ಮಾಡ್ತೀನಿ. ನೋಡಿ, ಇದು ನಮ್ಮ ಸ್ಟೂಡೆಂಟು ರಿಷಿತ್ ಅಂತ. ಅವರು ನನ್ನ ಜೊತೆಗೆ ಮಾಡ್ತಾರೆ. ಅವ್ರು ಹೇಗೆ ಮಾಡ್ತಾರೆ ಅಂತ ಇಲ್ಲಿ ನೋಡಿ. ಆಯಿತಾ? ಇವಾಗ ನೋಡಿ, ರೈಟಿಂದ ಲೆಫ್ಟಿಗೆ ನೀವು ಎಲ್ಲರಿಗೂ ಗೊತ್ತು ಎಕ್ಸ್ ಹೆಂಗೆ ಹಾಕ್ತೀವಿ ಅಂತ. ನೋಡಿ, ಹಿಂಗೆ ಎಕ್ಸ್ ಹಾಕಿ, ಏನು ಮಾಡುವ. ಓಕೆ, ನಿಮ್ಗೆ ಸರಸ್ವತಿ ಯಾವ್ದು ಮೇಲೆ ಕುತ್ಕೊಂಡಿರೋದ ನಿಮ್ಗೆ ಗೊತ್ತಾಗುತ್ತೆ. ಲೋಟಸ್. ಆ ಲೋಟಸ್ನ ಫಸ್ಟ್ ನಾವು ಡ್ರಾ ಮಾಡ್ಕೋಬೇಕು. ನಾನು ನೋಡಿ ಇವಾಗ ಲೋಟಸ್ ಈಸಿ ಮೊದಲು ಮಾಡ್ತೀನಿ. ರಿಷಿತ್ ಆಯ್ತು ಮನೆಯಿಂದ ನಮ್ಮ ಸ್ಟೂಡೆಂಟು ನನ್ನ ಜೊತೆಗೆ ಮಾಡ್ತಾರಂತೆ. ಓಕೆನಾ? ಹಾಂ. ನೆಕ್ಸ್ಟು ಇಲ್ಲಿ ಬಂದು ಲೆಫ್ಟ್ ಸೈಡ್ಗೆ ಒಂದು ಇನ್ವರ್ಟೆಡ್ ಕಾಮ, ರೈಟ್ ಸೈಡ್ಗೆ ಒಂದು ಇನ್ವರ್ಟೆಡ್ ಕಾಮ ಹಾಕ್ಕೊಳ್ಳಿ. ಅಂದರೆ ನಿಮ್ಗೆ ಈಸಿ ಮೆಥಡಲ್ಲಿ ಲೋಟಸ್ ಮಾಡೋಕ್ಕೆ. ಆಯಿತಾ? ಆಮೇಲೆ ಈ 2 ಲೈನ್ಸ್ನು ಜಾಯಿನ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಈ ಡಾಟ್ ಹತ್ರ ಈ ಕಡೆ ಒಂದು ಕರ್ವ್ ಲೈನು, ಈ ಥರ ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ಬೋತ್ ಸೈಡ್ ನಾವು ಈ ಥರ ಕರ್ವ್ ಲೈನ್ ಹಾಕ್ಕೊಳ್ತೀವಿ. ರೈಟ್ ಸೈಡ್ ಹಾಕೋಣ. ಆಮೇಲೆ ಅದನ್ನ ಈ ಥರ ನಮ್ಮ ಎಸ್ ಟೈಪಲ್ಲಿ ಮುಂದೆ ತಂದು ಬಿಡಬೇಕು. ಎಸ್ ಟೈಪಲ್ಲಿ. ವೆರಿ ಗುಡ್. ಜಾಯಿನ್ ಇಟ್ ಡೌನ್. ನೆಕ್ಸ್ಟ್
ಒನ್ ಮೋರ್ ಸೇಮ್ ಲೆಫ್ಟ್ ಆ್ಯಂಡ್ ರೈಟ್, ಒನ್ ಮೋರ್ ಲೈನ್ ಸೇಮ್ ಅದೇ ಥರ ಎಸ್ ಟೈಪಲ್ಲಿ ಅಪ್ ಟು ಡೌನು ಜಾಯಿನ್ ಮಾಡಬೇಕು ನಾವು. ಆ ಥರ ಟೋಟಲ್ ಈ ಕಡೆ 3 ಆ ಕಡೆ 3 ಬಂದು 6 ಪೆಟಲ್ಸ್ ಬರಬೇಕು. ಮಧ್ಯದ ಲೆಕ್ಕ ಇಲ್ಲ, ಮಧ್ಯದ ಸೇರಿದ್ರೆ 7 ಪೆಟಲ್ಸ್ ಬರುತ್ತೆ. ಇವಾಗ ಅದೇ ಥರ ನಮ್ಮ ವಿ ಆಗ್ತಿರೋದು ಎಲ್ಲರೂ ಅದೇ ಥರ ವಿ ಶೇಪ್ಗೆ ಡೌನ್ ಬಂದು ನಾವು ಪೆಟಲ್ಸ್ ಡೌನ್ ಪೆಟಲ್ಸ್ನ ಡ್ರಾ ಮಾಡ್ಬೋದು. ಆಯಿತಾ? 1 ಓಕೆ 2 ಓಕೆ ನೆಕ್ಸ್ಟ್ 1 ಎಸ್ ಎಸ್ ವೆರಿ ಗುಡ್. ಜಾಯಿನ್ ಇಟ್ ಲೈಕ್ ದಿಸ್. ವೆರಿ ಗುಡ್. ಸೇಮ್ ಲೆಫ್ಟ್ ಸೈಡ್ ಹತ್ರ ಸೇಮ್ ಎಸ್ ಜಾಯಿನ್ ಇಟ್. ಅದೇ ಥರ 6 ಪೆಟಲ್ಸ್ಗೂ ಅದೇ ಥರ ಮಾಡಬೇಕು. 6 ಆಯಿತು. ಇದು ಟೋಟಲ್ 7 ಮೇಲೆ ಒಂದು. ವೆರಿ ಗುಡ್. ಆ ಥರ ಜಾಯಿನ್ ಮಾಡ್ಬೋದು. ನಿಮ್ಗೆ ಈಸಿಯಾಗಿ ಮಾಡ್ಬೋದು ಪೆಟಲ್ಸ್ನ. ವೆರಿ ಗುಡ್. ಇಲ್ಲಿ ಸ್ಟೆಮ್ಸ್ ಒಂದು 2 ಸ್ಟೆಮ್ಸ್ ಹಾಕೊಳ್ಳಿ. ಆಯಿತಾ? ಇದನ್ನ ನಾವು ನೋಡಿ ಇಲ್ಲಿಂದ 1 2 ಸೇಮ್ ಈ ಕಡೆನೂ ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ಓವಲ್ ಶೇಪಲ್ಲಿ ಇದನ್ನು ನಾವು ಹಾಕ್ಕೊಳ್ತೀವಿ. ಓವಲ್ ಶೇಪಲ್ಲಿ ಬೋಧ ಸೈಡು ನಾವು ಹಾಕ್ಕೊಳ್ತೀವಿ. ಇಲ್ಲಿ ಆಯ್ತಮ್ಮ. ನೆಕ್ಸ್ಟು ಟಾಪ್ ಬನ್ನಿ, ತಲೆ ಭಾಗದ ಬರೋಣ ನಾವು. ಇಲ್ಲಿ ವ್ಯಾನ್ ಲೈಟಾಗಿ ಟೋರ್ ಲೈನ್ಸ್ ಹಾಕೋಬೇಕು. ಅದು ಹಾಗಾದ್ರೆ ಕಿರೀಟನ ಮಾಡ್ತೀವಿ ನಾವು ಬೋಧ ಸೈಡ್. ಇನ್ನೊಂದು ಇಲ್ಲಿ 1 2 ಹಾಕೊಂಡ್ರೆ ನೆಕ್ಸ್ಟು ಅದೇ ಥರ ಇಲ್ಲಿ ಶಾರ್ಪ್ ಆಗಿ ಬರಬೇಕು. ಆಯಿತಾ? ಇಲ್ಲಿ ಬಂದು ನೀವು ಫೇಸ್ನ ಇಲ್ಲಿ ಸ್ವಲ್ಪ ಪ್ಲೇಸ್ ಕೊಟ್ಬಿಟ್ಟು ನಾವು ಫೇಸ್ನ ಲೈಕ್ ಯು ಥರ ಹಾಕಬೇಕು. ನಿಮ್ಗೆ ಎಲ್ಲರಿಗೂ ಯು ಗೊತ್ತಿರುತ್ತೆ. ಯು ನೆನಪಿಟ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಅದು ಪಾಯಿಂಟ್ಸ್ ನಮ್ಗೆ ಬರುತ್ತೆ. ಓಕೆ ನೆಕ್ಸ್ಟ್ ಇವಾಗ ಡೌನ್ ಬನ್ನಿ. ವೀನಾ ನೀವು ಸ್ಕೇಲ್ ಯೂಸ್ ಮಾಡಿ, ಇಲ್ಲ ನಿಮ್ಮ ಟ್ಯಾಲೆಂಟ್ ಇದ್ದರೆ ಹಂಗೆ ಇದು ಮಾಡ್ಬೋದು. ನೋಡಿ 2 ಡಬಲ್ ಲೈನ್ಸ್ ಹಾಕಿ, 2 ಡಬಲ್ ಲೈನ್ಸ್ ಇಲ್ಲಿ ಸ್ವಲ್ಪ ಶಾರ್ಟಾಗಿ ಹಾಕಿ. ಆಯ್ತಲ್ಲ? ಶಾರ್ಟ್ ಹಾಕಿ ಅಲ್ಲಿ. ಓಕೆ ನೆಕ್ಸ್ಟು ಇಲ್ಲಿ ಬಂದು ನಾವು ಇಲ್ಲಿ ನಾವು ನೀನು ಟೆಸ್ಟ್ ಮಾಡಿ ಇಲ್ಲಿ ಮಾಡಬೇಕು. ಇದನ್ನು ತಗೊಂಡು ಕವರ್ ಮಾಡಿ 2 ಕವರ್ಸ್ ಇದನ್ನು ನಾವು ಜಾಯಿನ್ ಮಾಡಿಬಿಟ್ಟು 2 ಲೋಟಸ್ ಶೇಪ್ಸ್ ಕೊಟ್ಟರೆ ಡಿಸೈನ್ ಕಾಣ್ತದೆ. ಆಮೇಲೆ ಇಲ್ಲಿ ಬನ್ನಿ 2 ಲೈನ್ಸ್ ನೋಡಿ ಸ್ವಲ್ಪ ಲೈನ್ಸ್ ಇಲ್ಲಿ ಸಪೋರ್ಟ್. ಓಕೆ ಬೇಕಾದ ಡಿಸೈನ್ ಬೇಕಾದ್ರೆ ಮಾಡ್ಬೋದು ಇಲ್ಲಿ ಇಷ್ಟ. ಓಕೆ ಇವಾಗ ಇದನ್ನು ಕವರ್ ಮಾಡ್ತೀವಿ. ಕವರ್ ಓಕೆ ಇವಾಗ ಬಿ ಕೇರ್ಫುಲ್ ನೋಡಿ. ಶೋಲ್ಡರ್ ಪ್ರಾಬ್ಲಮ್ ನೀಟಾಗಿ ಮಾಡಬೇಕು. ನೋಡಿ ಶೋಲ್ಡರ್ ನೀಟಾಗಿ ಬಂದು ಇಲ್ಲಿ ನಾವು ಬರಬೇಕು. ಮ್ಯಾನ್ ಲೆಫ್ಟ್ ಸೈಡ್ 4 ಲೈನ್ಸ್ ನೋಡಿ ಇಷ್ಟು ರೈಟ್ ಫುಲ್ ಟಪ್ ಟು ವೆರಿ ಗುಡ್. ಸೇಮ್ ರೈಟ್ ಸೈಡ್ ಆಲ್ಸೋ ಸೇಮ್ ಇದು. ವೆರಿ ಗುಡ್. ಓಕೆ ನೆಕ್ಸ್ಟ್ ನೋಡಿ ನನಗೆ ಬೇಸ್ಟ್ ಸ್ವಂತ ಭಾಗ ನೋಡಿ 2 ಟೋಲ್ ಮ್ಯಾನ್ 2 ವೆರಿ ಗುಡ್ 2. ಇವಾಗ ನಮಗೆ ಟೋಟಲ್ ನಮಗೆ 4 ಹ್ಯಾಂಡ್ಸ್ ಇದೆ. ಫಸ್ಟ್ ಒಂದು ಹಾಗೆ ಈ ಮಾಡೋದು ಲೆಫ್ಟ್ ಹ್ಯಾಂಡ್ ಇವಾಗ ನಮಗೆ ಇಲ್ಲಿ ಬರುತ್ತೆ. ನೋಡಿ ಫಸ್ಟ್ ಇದು ಹಾಕೊಳ್ಳಿ ಉಲ್ಟಾಗಿ ನೋಡಿ ಹಿಂಗೆ 4 ಲೈನ್ಸ್ ನೋಡಿ ಅದು ಈಸಿ ಮೆಥಡು. ನೀವು ನೋಡಿ ಮ್ಯಾನ್ ಬರಕ್ಕೆ ಬರ್ತದೆ. ಇಲ್ಲಿ ನೀವು 3 ಲೈನ್ಸ್ ಹಾಕ್ತದೆ. 1 2 3 4 ಆಮೇಲೆ ಕೈ ಬರ್ತದೆ 4 ಲೈನ್ಸ್ 1 2 3 1 ನೋಡಿ 1 ಹಾಕೋಯ್ತಾ 1 2 3 4. ಓಕೆ ಇಲ್ಲಿ ಒಂದು ಡಾಟ್ ಇಟ್ಕೊಂಡು ಆಮೇಲೆ ಡಿಸೈನ್ಸ್ ಮಾಡ್ಕೊಳ್ಳಿ. ಆಯಿತಾ? ನೆಕ್ಸ್ಟ್ ಇಲ್ಲಿ ನೋಡಿ ನಮ್ಮ ಕೈ ಕೈ ಬಿಡ್ತಾರೆ. ಫಸ್ಟ್ ಏನು ಮಾಡಿ ಸ್ಮಾಲ್ ವಿ ಥರ ಹಾಕಿ. ಸ್ಮಾಲ್ ಸ್ವಲ್ಪ ಸ್ಮಾಲ್ ವಿ ವೆರಿ ಗುಡ್. ಹೇಗೆ ನೋಡಿ ಇಲ್ಲಿಂದ ದೊಡ್ಡದಾಗಿ ತಂದು ಇಲ್ಲಿ ಸ್ಮಾಲ್ ಹಾಕೊಳ್ಳಿ. ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ವೆರಿ ವೆರಿ ಗುಡ್. ಇಲ್ಲಿ ನೋಡಿ ಅದೇ ಥರ ಯು ಅದೇ ಥರ ಯು ಹಾಕಿದ್ರ ಮೇಲೆ ಮೀನ ಮೇಲೆ ಯು ಮೀನ ಮೇಲೆ ನೋಡಿ ಇಲ್ಲಿಂದ ಇಲ್ಲಿ ಅಲ್ಲಿ ಯು ಹಾಕಿ. ವೆರಿ ಗುಡ್. ನೋಡಿ ನಮಗೆ ಅಮ್ಮ ಬಂದು ಮೀನ ಉಳಿಸ್ತಾರೆ. ಮೀನು ಬಂದು ತಮ್ಸಿಂಗ್ ಹಿಂಗೆ ಬೇಕು ತಮ್ಸಿಂಗ್ ಹಾಕಿ. ಓಕೆ ಇಲ್ಲಿ ನೋಡಿ ಕ್ಲಾಸ್ ಹಾಕಿ ಅಮ್ಮ ಹಿಂಗೆ ಕೈ ಕೊಡ್ತಾರೆ. ಕ್ಲಾಸ್ ಹಾಕಿಕೊಳ್ಳಿ. ಆಮೇಲೆ ಮಾಡಬೇಕು ನಾವು ಕೈನ ಒಂದು ಒಂದೊಂದಾಗಿ ಜಾಯಿನ್ ಮಾಡಿ
ಓಕೆ ನೀವು ಬೇಕಾದ್ರೆ ಬ್ಯಾಂಗಲ್ಸ್ ಡಿಸೈನ್ ಕೊಟ್ಟು 1 2 3 4 5 ಇಲ್ಲಿ ಬಂದು ಅಮ್ಮನಿಗೆ ಯಾವ ನೀವು ಏನು ಡಿಸೈನ್ ಮಾಡ್ಬೋದು ನೀವು ಯಾವ ಡಿಸೈನ್ ಬೇಕಾದ್ರೆ ಮಾಡ್ಬೋದು ಬೇಕಾದ್ರೆ ಮತ್ತೆ ಸಕ್ಕಾಕಿ ಈ ಡಿಸೈನ್ಸ್ ಏನು ಬೇಕಾದ್ರೂ ಕೊಡ್ಬೋದು ನಮಗೆ ನಾನು ಶಾರ್ಟ್ ಕೊಡ್ತೀನಿ ನೆಕ್ಸ್ಟ್ ಡಿಸೈನ್ಸ್ ಮಾಡ್ಬೋದು ಆಮೇಲೆ ಇನ್ನು ನಮಗೆ ಆಮೇಲೆ ಟೋಟಲ್ಸ್ 4 ಹ್ಯಾಂಡ್ಸ್ ಇರುತ್ತೆ ನೋಡಿ ಇಲ್ಲಿ ಕರೆಕ್ಟ್ ಸೇಮ್ ಲೆವೆಲ್ ಆಗಿ ಇರುತ್ತೆ ನೀವು ಎಲ್ಲ ಮಿಸ್ಟೇಕ್ ಮಾಡಿದ್ರೆ ಒಂದು ಕೈ ಚಿಕ್ಕ ಬೇಕು ಮಾಡ್ತೀರಾ ನೋಡಿ ಇದನ್ನ ಶೋಲ್ಡರ್ ನೆನ್ಸ್ಕೊಬೋದು ನೋಡಿ ಹಿಂಗೆ ಎರಡು ಸೇಮ್ ಲೆವೆಲ್ ಇರಬೇಕು ಸೈನ್ ಮಾಡ್ತೀವಿ ಸೇಮ್ ಲೆವೆಲ್ ಇರಬೇಕು ಅದೇ ಸೇಮ್ ಅದೇ ಥರ ಇವು ಹಾಕೋದು ಮೇಲೆ ಇವು ಇಂಥ ಸ್ಪೀಡ್ ಫೈವ್ ಒಂದು ಸಿಂಗರ್ ಬೋದ ಸೈಡ್ ಒಂದು ಸಿಂಗರ್ ಓಕೆ ಆಮೇಲೆ ನೋಡಿ ಇಲ್ಲಿ ನೀವು 1 2 3 4 1 2 3 4 ನೋಡಿ ಹೀಗೆ ನೋಡಿ ಇದು ನಿಮಗೆ ಮೇಲ್ ಬರುತ್ತೆ ನೀವು ಇಲ್ಲಿ ಬೇಕಾದ್ರೆ ನಮಗೆ ಥ್ರೆಡ್ಗಳನ್ನು ಡೈಲ್ ಮಾಡ್ಬೋದು ಸಮ ಒಂದು ಕೈ ಇಟ್ಟು ಬ್ರಹ್ಮಸ್ತಾರ ಇಟ್ಕೊಂಡಿದ್ದಾರೆ ಬ್ರಹ್ಮಸ್ತಾರ ಡ್ರಾ ಮಾಡಿ ಬ್ರಹ್ಮಸ್ತಾರ ಬುಕ್ ಬಾಕ್ಸ್ ಬಾಕ್ಸ್ ಥರ ಮಾಡ್ಕೊಳ್ತೀವಿ ನಿಮ್ಗೆಲ್ಲರೂ ಗೊತ್ತಾಗ್ತದೆ ರೆಕ್ಟಾಂಗಲ್ ಸಿಂಪ್ಲಿ ರೆಕ್ಟಾಂಗಲ್ ಥರ ಹಾಕಿ ಓಕೆ ನೆಕ್ಸ್ಟ್ ಜಮ ಮಾಡ್ತಾರೆ ನೋಡಿ ಥರ ಸರ್ಕಲ್ಸ್ ಹಾಕೊಳ್ಳಿ ಸರ್ಕಲ್ ಎಲ್ಲ ಜಮ ಮಾಡ್ತೀರಲ್ಲ ಆ ಥರ ನಿಮ್ಮ ಜಮ ಇನ್ನೊಂದು ಶೇಪ್ಸ್ ಹೋಗುತ್ತೆ ಆ ಶೇಪ್ಸ್ ತಕ್ಕಂಗೆ ನೀವು ಜಮ ಮಾಡ್ಕೊಳ್ಳಿ ಬೇಕಾದ್ರೆ ಬ್ಯಾಂಗಲ್ಸ್ ಡಿಸೈನ್ಸ್ ಮಾಡ್ಕೊಂಡು ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನೀವು ಡಿಸೈನ್ಸ್ ಯಾವ್ದು ಬೇಕು ಹಾಕ್ಬೋದು ಬ್ಯಾಂಗಲ್ಸ್ ನಾನು ಶಾರ್ಟ್ ಪ್ರಿಂಟ್ ಮಾಡ್ತೀನಿ ಇವಾಗ ಇಲ್ಲಿ ಸ್ಯಾರೀಸ್ ಪ್ರಿಂಟರ್ಸ್ ಬೇಕಾದ್ರೆ ಅದಕ್ಕೆ ಮಾಡ್ತೀವಿ 1 2 3 4 5 ಬೋತ ಸೈಡ್ 5 ಹಾಕ್ತೀವಿ ನೀವು ಬೇಕಾದ್ರೆ ಜಾಸ್ತಿ ಮಾಡ್ಬೋದು ಇಲ್ಲ ಕಡಿಮೆ ಮಾಡ್ಬೋದು ಇವಾಗ ಸ್ಯಾರೀಸ್ ನಮಗೆ ಇದು ಸ್ಯಾರಿ ಆಮೇಲೆ ಎಲ್ಲ ಬಾರ್ಡರ್ ಸಿಗ್ತದಲ್ಲ ಇಲ್ಲಿ ಬಾರ್ಡರ್ಗೆ ಇಲ್ಲಿ ಬಾರ್ಡರ್ ಇದು ಟೆಸ್ಟ್ ಮಾಡಿ ಒಂದು ಬಾರ್ಡರ್ ಇಟ್ಕೊಂಡು ಇಲ್ಲಿ ನೋಡಿ ಕಮ್ಮಿ ಡೌನ್ ಫುಲ್ ಡೌನ್ ಇಲ್ಲಿ ಕಮ್ಮಿ ಫುಲ್ ನೋಡಿ ಇವಾಗ ಬಾರ್ಡರ್ ಡಬಲ್ ಡಬಲ್ ಹಾಕಿ ವೆರಿ ಗುಡ್ ನಾನು ಡಬಲ್ ಹಾಕ್ತೀವಿ ವೆರಿ ಗುಡ್ ಇವಾಗ ಬಾರ್ಡರ್ ಡಿಸೈನ್ ಮಾಡ್ತೀನಿ ಮಾಡಿ ನೋಡಿ 1 2 3 4 5 6 7 8 9 ಡಿಸೈನ್ ಸೇವ್ ಆಯಿತಾ ಇಲ್ಲಿ ಬೋತ್ ಸೈಡಲ್ಲಿ ಚಾಕಿ ಥರ ಸಿಗುತ್ತೆ ನಾವು ಅದೊಂದು ಕಲರ್ ಕೊಡ್ತೀವಿ ಇಲ್ಲಿ ನಮ್ಮ ಡಾಕ್ಟರ್ ಲೈನ್ಸ್ ನೋಡಿ ಜೋಡಿಸ್ಬೇಕು ಇಲ್ಲಿ ಜೋಡಿಸೋದು ಇಲ್ಲ ಆಯಿತಾ ನಾನು ಹಾಕಿದ ಹತ್ರ ಆಯಿತಾ ಡಿಸೈನ್ಸ್ ಏನಾದರೂ ಡಿಸೈನ್ಸ್ ಕೊಡ್ತಾರೆ ನಮಗೆ ಒಂದು ಕಾಫಿ ಥರ ಹಾಕ್ತೀನಿ ನಾನು ಯಾವ ಥರ ಡಿಸೈನ್ಸ್ ಮಾಡ್ಬೋದು ಇವಾಗ ನೋಡಿ ಹೇಸ್ ನಿಂಗೆ ಡಿಸೈನ್ಸ್ ಮಾಡ್ಬೋದು ಎಷ್ಟು ಮಾತ್ರ ಬಾಗಿಲು ಹಾಕೋದು ಇಲ್ಲ ಜಿಂದರ್ ಹಾಕೋದು ನಾನು ಕರ್ಲಿಯಸ್ ಥರ ಮಾಡ್ತೀನಿ ನಿಮಗೆ ಕರ್ಲಿಯಸ್ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಫಸ್ಟು ಕರ್ಲಿಯಸ್ ಹಾಕಿದ ಕ್ಲೀನ್ ಮಾಡ್ಕೋಬೇಕು ನೀವು ಬೇಕಾದ್ರೆ ಕಿವಿ ಬೇಕಾದ್ರೆ ತುಂಬ ಥರ ಡಿಸೈನ್ಸ್ ಅದು ಇಯರಿಂಗ್ಸ್ ಹಾಕೋದು ಸೆನ್ಸಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಹಾಕೋಬೋದು ಆಯಿತಾ ಇವಾಗ ಇಲ್ಲಿ ಬನ್ನಿ ನೋಡಿ ಅಮ್ಮ ಮಧ್ಯಕ್ಕೆ ಮ್ಯಾನ್ ಟು ಕರ್ಲಿಂಗ್ಸ್ ಮ್ಯಾನ್ ಟು ಈಗ ಬಿ ಕೇರ್ಫುಲ್ ಮಾಡಿ ನಿಮ್ಗೆ ಎಲ್ಲರೂ ಸ್ವಲ್ಪ ಐಬ್ರೋಸು ಒಂದೇ ಆಗಬೇಕು ಮುಖ ಮಾತ್ರ ಚೆನ್ನಾಗಿ ಆಗಬೇಕು ಅದು ಫಾಲೋ ಮಾಡಿ ಸ್ವಲ್ಪ ಐಬ್ರೋಸ್ ಆಯಿತಾ ನೆಕ್ಸ್ಟ್ ಅದೇ ಐಬ್ರೋ ಡೌನಲ್ಲಿ ಅದೇ ಐಬ್ರೋ ಲೈನ್ಸ್ ಹಾಕಿ ಇಲ್ಲಿ ಒನ್ ಮೋರ್ ಸ್ವಲ್ಪ ಡೌನ್ ಲೈಟಿಗೆ ಹಾಕಿ ಡೌನ್ ಒನ್ ಮೋರ್ ಡೌನ್ ಡೌನ್ ಓಕೆ ಆಯಿತಾ ಇವಾಗ ಅಲ್ಲಿ ಒಂದು ಚುಕ್ಕಿ ಒಂದು ಚುಕ್ಕಿ ಸಾಕು ಓಕೆ ಇವಾಗ ನೋಸ್ ಸ್ಟೆಲ್ಸ್ ಒಂದು ಸ್ಮೈಲಿ ಹಾಕಿ ಸ್ಮಾಲ್ ಸ್ಮೈಲಿ ನೋಸ್ ಇನ್ನೊಂದು ಡೌನು ಬಿಗ್ ಸ್ಮೈಲಿ ಅಮ್ಮ ನಗೆ ಥರ ಆಯಿತಾ ಒಂದು ಸ್ಟಿಕ್ಕರ್ ನಮಗೆ ಅಮ್ಮ ಮಾಡಿ ಇವಾಗ ಅಮ್ಮ ಸ್ಮೈಲ್ ನಗೆ ಥರ ಇರುತ್ತೆ ಆಯಿತಾ ನೀವು ಬೇಕಾದ್ರೆ ಅಮ್ಮನ ನಿಮ್ಗೆ ಬೇಕಾದ್ರೆ ಲಿಫ್ಟಿಗೆ ಹಾಕೋ ಥರ ನೀಟಾಗಿ ನೀವು ಮಾಡ್ಕೋಬೋದು ಆಯಿತಾ ಇಲ್ಲಿ ಲೋಟಸ್ ಅಮ್ಮ ಲೋಟಸ್ಕೊಂಡಿದ್ದಾರೆ ಲೋಟಸ್ ಚಿಕ್ಕಿದಾಗಿ 1 2 3 4 5 ಕ್ಲಿಯರ್ 1 2 3 4 ಆಯಿತಾ ಇಲ್ಲಿ ಬೇಕಾದ್ರೆ ವಿಂಕಲ್ಸ್ ಹಾಕೋಬೋದು ಸ್ವಲ್ಪ ಡಿಸೈನ್ಸ್ ಆಮೇಲೆ ಬಾಲ್ಸ್ ಬೇಕಾದ್ರೆ ಇಟ್ಕೋಬೋದು ಆಯಿತಾ ಚೆನ್ನಾಗಿರುತ್ತೆ ಸೀರೆ ಥರ ನಮಗೆ ರೇಷ್ಮೆ ಸೀರೆಗಳಿರುತ್ತೆ ಡಾಟ್ಸು ಆ ಥರ ಡಾಟ್ಸ್ ಬರುತ್ತೆ ತುಂಬ ಫಿನಿಶಿಂಗ್ ಬಂದಿದೆ ನಿಮಗೆ ನೀವು ಟ್ರೈ ಮಾಡಿ ಆಕ್ಚುಲಿ ನಾನು ಕೂಡ ಯೂಟ್ಯೂಬ್ನಲ್ಲಿ ಕಲ್ತಿರೋದು ಇನ್ನು ಸ್ವಲ್ಪ ಈಸಿ ನೋಡಿ ನಾನು ಹೇಳ್ಕೊಡ್ತೀನಿ ನಿಮಗೆ ನಾನು ಯೂಟ್ಯೂಬ್ ನೋಡಿ ಕಲ್ತಿರೋದು ಇಲ್ಲ ಕೂಡ ಡಿಸೈನ್ಸ್ ಮಾಡೋದು ನೋಡಿ ಇಲ್ಲಿ ಚೆಕ್ ಮಾಡಿ ಡಿಸೈನ್ಸ್ ಮಾಡ್ಬೋದು ಬೇಕಾದ್ರೆ ಆಯಿತಾ ಈ ಥರ ಒಂದು ಈಸಿ ಮೆಥಡ್ ಬಂದು ನಾವು ಟ್ರಿಬಲ್ ಡ್ರಾಯಿಂಗ್ನ ಈಸಿಯಾಗಿ ಮಾಡ್ಬೋದು ಇದೇ ಸೇಮ್ ಡ್ರಾಯಿಂಗ್ ವೀಣಾ ಇಟ್ಬಿಟ್ರೆ ಮಹಾಲಕ್ಷ್ಮಿ ಡ್ರಾ ಮಾಡ್ಬೋದು ಮಹಾಲಕ್ಷ್ಮಿ ಮಾಡ್ಬೋದು ಮಹಾವಿಷ್ಣು ಮಾಡ್ಬೋದು ತುಂಬ ದೇವರನ್ನ ಬಂದು ಟ್ರಿಬಲ್ ಎಕ್ಸ್ ಈಸಿ ಮಾಡ್ಬೋದು ಇನ್ನೊಂದು ಫಸ್ಟ್ ಡ್ರಾಯಿಂಗು ಫಸ್ಟ್ ಅಮ್ಮ ಸರಸ್ವತಿ ಎಲ್ಲರಿಗೂ ಕಡೆಗೆ ಬಂದು ಸರಸ್ವತಿ ತುಂಬ ಇಂಪಾರ್ಟೆಂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಸ್ಟೂಡೆಂಟ್ಸ್ ಮಾಡಿದರೆ ಈಸಿ ಆಗಿತ್ತಮ್ಮ ಈಸಿ ಮಾಡಿ ಟ್ರಿಬಲ್ ಎಕ್ಸ್ ನೋಡಿ ಮಾಡ್ತಿಲ್ಲ ನೀವು ಫ್ರೆಂಡ್ಸ್ ಹೇಳ್ಕೊಡ್ಬೋದು ಇಲ್ಲ ಈಸಿ ಆಗಿಲ್ಲ ನನಗೆ ಈಗ ನಾನು ಎಷ್ಟು ಕ್ಲಾಸ್ ಕೊಡೋದು ನೀವು ಕಲೆಕ್ಟ್ ಮಾಡ್ಕೊಬೇಕು ನೀವು ಓನ್ ಮಾಡ್ಕೊಬೇಕು ನೋಡಿ ಇದು ಟ್ರಿಬಲ್ ಎಕ್ಸ್ ಡ್ರಾಯಿಂಗ್ ಅಂತ